ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬ ಕಡಿಮೆ ಪ್ರೈಸಲ್ಲಿ ಸ್ಕಿನ್ ಕೇರ್ ರೂಟೀನ ಹೇಗೆ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ಥರದ ವಿಡಿಯೋಸ್ ಬೇಕು ಅಂತ ಅಂದರೆ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಸ್ಕಿನ್ ಮೊದಲು ಹೇಗಿತ್ತು ಅಂತ ನೀವೆಲ್ಲರೂ ನೋಡಿರ್ಬೋದು ವೀಡಿಯೋಸಲ್ಲಿ. ತುಂಬ ಪಿಂಪಲ್ಸ್ ಎದ್ದು ಕಾಣಿಸ್ತಾ ಇತ್ತು ವೀಡಿಯೋಸಲ್ಲೆಲ್ಲ, ತುಂಬ ಅಂದರೆ ತುಂಬ ಆಗಿತ್ತು. ಸೊ ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಆಗಿದೆ. ಸೊ 1, 2 ಅಥವಾ 3 ಮಾರ್ಕ್ಸ್ ಅಷ್ಟೇ ಇರ್ಬೋದು. ಸೊ ಅದು ಕೂಡ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ, ಬಿಕಾಸ್ ನನಗೆ ಇಲ್ಲಿ ಪಿಂಪಲ್ಸ್ ಮಾರ್ಕ್ ಎಲ್ಲ ತುಂಬ ಇತ್ತು. ಸೊ ಅದೆಲ್ಲ ಇವಾಗ ರೆಡ್ಯೂಸ್ ಆಗಿದೆ. ಸೊ ಇದು ಕೂಡ ಹೋಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಮಾಡಬೇಕು ಅಂತ ಅಂದರೆ ಮೇನ್ ಬೇಕಾಗಿರೋದು ಪೇಷನ್ಸ್ ಇದ್ದರೂ ಮಾತ್ರ ಏನು ಬೇಕಿದ್ರೂ ಮಾಡ್ಬೋದು. ಸೊ ಹಾಗೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂದರೆ ಮೊದಲು ಪೇಷನ್ಸ್ ಬೇಕು. ಬಿಕಾಸ್ ಇವಾಗ ಒಂದಿನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ 2 ಡೇಸ್ ಅಥವಾ 3 ಡೇಸ್ ಯೂಸ್ ಮಾಡಿದೆ, ಮತ್ತು ಅದನ್ನು ನೆಕ್ಸ್ಟ್ ಡೇ ಯೂಸ್ ಮಾಡಿದ್ರೆ ಯಾವುದೇ ಪ್ರಾಡಕ್ಟ್ಸ್ ಕೂಡ ರಿಸಲ್ಟ್ ಬರಲ್ಲ. ಇದು ಅಂತಲ್ಲ, ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ಅದು ರಿಸಲ್ಟ್ ಕೊಡಲ್ಲ. ಡೈಲಿಯಾಗಿ ಅಪ್ಲೈ ಮಾಡಬೇಕು. ಡೈಲಿ ಅಪ್ಲೈ ಮಾಡ್ತಾ ಅದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಫಸ್ಟು ತಿಳ್ಕೊಳ್ಳಿ. ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಅದು ಸೂಟೇಬಲ್ಲ ಅಲ್ವಾ ಅಂತ ಚೆಕ್ ಮಾಡಿಕೊಂಡು ಆ ಪ್ರಾಡಕ್ಟ್ಸ್ನ ಡೈಲಿ ಯೂಸ್ ಮಾಡಿ. ಆ್ಯಂಡ್ ಮಿಸ್ ಮಾಡಿದರೆ ಅದ್ರ ರಿಸಲ್ಟ್ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸೊ ನಾನು ಹೇಳೋದಿಷ್ಟೇ, ಯಾವುದೇ ಪ್ರಾಡಕ್ಟ್ಸ್ ಆದರೂ ಕರೆಕ್ಟಾಗಿ ಡೈಲಿ ಪೇಷನ್ಸ್ ಇಟ್ಕೊಂಡು ಯೂಸ್ ಮಾಡಬೇಕು. ಎಸ್, ಬೆಳಿಗ್ಗೆ ನಾವು ಎದ್ದ ತಕ್ಷಣ ಮಾಡಬೇಕಾಗಿರೋದು ಏನಂದರೆ 3 or 4 ಐಸ್ ಕ್ಯೂಬ್ಸ್ನ ಫೇಸ್ಗೆ ಮಸಾಜ್ ಮಾಡಬೇಕು. ಸೊ ಇದರಿಂದ ನಮ್ಮ ಫೇಸ್ ತುಂಬ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಆರಾಮಾಗುತ್ತೆ. ಯಾವುದೇ ಕಾರಣಕ್ಕೂ ಪಿಂಪಲ್ಸ್ ಮಾತ್ರ ಆಗೋದೇ ಇಲ್ಲ. ಸೊ ಇದನ್ನು ಡೈಲಿ ಕಂಟಿನ್ಯೂ ಆಗಿ ಮಾಡಿ. ಆ್ಯಂಡ್ ಸೆಕೆಂಡ್ ಒನ್ ಏನಂದರೆ ಟೊಮೆಟೊನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ನಮ್ಮ ಫೇಸ್ಗೆ ಮಸಾಜ್ ಮಾಡಬೇಕು. ಇದರಿಂದ ನಮ್ಮ ಫೇಸ್ ತುಂಬ ಬ್ರೈಟ್ನೆಸ್ ಆಗಿ ಕಾಣಿಸುತ್ತೆ. ಇದು ಯಾವುದೇ ಕೂಡ ಸೈಡ್ ಇಫೆಕ್ಟ್ಸ್ ಇಲ್ಲ. 100% ಇದು ಎಲ್ರಿಗೂ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸೊ ಡೈಲಿ ಅಪ್ಲೈ ಮಾಡಲೇಬೇಕು. ಇದನ್ನು ಡೈಲಿ ಅಪ್ಲೈ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗೋದು. ಆ್ಯಂಡ್ ಯಾವುದೇ ಕಾರಣಕ್ಕೂ ನಮ್ಮ ಫೇಸ್ಗೆ ಸೋಪ್ ಮಾತ್ರ ಯೂಸ್ ಮಾಡಲೇಬಾರ್ದು. ಸೊ ಅಕಸ್ಮಾತ್ ನಿಮ್ಮ ಹತ್ರ ಫೇಸ್ ವಾಶ್ ಖಾಲಿ ಆಗಿದ್ರೂ ಕೂಡ ಜಸ್ಟ್ ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡಿ. ಅದನ್ನು ಬಿಟ್ಟು ಸೋಪ್ ಮಾತ್ರ ಯೂಸ್ ಮಾಡಬೇಡಿ. ಆಲ್ಮೋಸ್ಟ್ ಯಾರು ಬಿಸಿನೀರಲ್ಲಿ ಫೇಸ್ ವಾಶ್ ಮಾಡಬೇಡಿ. ಬಿಸಿನೀರಲ್ಲಿ ಫೇಸ್ ವಾಶ್ ಮಾಡೋದ್ರಿಂದ ನಮ್ಮ ಮುಖಕ್ಕೆ ತುಂಬ ಪಿಂಪಲ್ಸ್ ಆಗುತ್ತೆ. ಸೊ ಕೋಲ್ಡ್ ವಾಟರಿಂದನೇ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಕೋಲ್ಡ್ ವಾಟರ್ ಆಗಿಲ್ಲ ಅಂದರೆ ನಾರ್ಮಲ್ ವಾಟರೇ ಯೂಸ್ ಮಾಡಿ, ಬಟ್ ಹಾಟ್ ವಾಟರ್ ಮಾತ್ರ ಯೂಸ್ ಮಾಡಲೇಬೇಡಿ ಫೇಸ್ಗೆ. ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ನಾನು ಯೂಸ್ ಮಾಡೋ ಫೇಸ್ ವಾಶ್ ಯಾವುದು ಅಂದರೆ ಸೆಟಾಫಿಲ್ ಕಾಣಿಸ್ತಿರ್ಬೋದು. ಸೊ ಇದು ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ. ಇದು ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಹೈಡ್ರೇಟಿಂಗ್ ಗ್ಲೈಸರಿನ್ ಅಸೆನ್ಷಿಯಲ್ ವಿಟಮಿನ್ B3 ಆ್ಯಂಡ್ ಪ್ರೋ ವಿಟಮಿನ್ B5. ಇದನ್ನು ಬಾಡಿ ಮತ್ತು ಫೇಸ್ ಎರಡಿಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇದರಿಂದ ನಮಗೆ ಡ್ರೈನೆಸ್, ಇರಿಟೇಷನ್, ರಫ್ನೆಸ್, ಟೈಟ್ನೆಸ್ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಸೊ ನಾನು ನಿಮಗೆ ಇದನ್ನೇ ರೆಫರ್ ಮಾಡೋದು, ಬಿಕಾಸ್ ನನಗೆ ಇದು ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ ಇದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ಇದು ನಾನು ತೊಗೊಂಡಿರೋ 399. ಇದಕ್ಕಿಂತ ಕಡಿಮೆಗೆ ಸಿಗುತ್ತೆ, 149 ಏನೋ ಇರ್ಬೋದು. ಸೊ ನೀವು ಫಸ್ಟ್ ಟ್ರೈ ಮಾಡ್ತಾ ಇರೋದ್ರಿಂದ ನೀವು 149ದೇ ತೊಗೊಳ್ಳಿ. ಸೊ ನಿಮ್ಗೆ ಇಷ್ಟ ಆದರೆ ಅದನ್ನೇ ಪರ್ಚೇಸ್ ಮಾಡ್ಬೋದು. ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ನಮ್ಗೆ ಇದು ಇಷ್ಟ ಆಗಿಲ್ಲ ಅಂದರೆ ಸಿಂಪಲ್ ಅಂತ ಇನ್ನೊಂದು ಸಿಗುತ್ತೆ. ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೆ. ನನಗೆ ಬಟ್ ಇಷ್ಟ ಆಗಿರೋದು ಸೆಟಾಫಿಲ್ ಒಂದೇ. ಆ್ಯಂಡ್ ಸಿಂಪ್ಲಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು. ತುಂಬ ಸೆಲೆಬ್ರಿಟೀಸ್ ಎಲ್ಲರೂ ಯೂಸ್ ಮಾಡೋದು ಈ ನಮ್ಮ ಸೆಟಾಫಿಲ್. ಸೊ ಒಳ್ಳೆ ರಿಸಲ್ಟ್ಸ್ ಕೂಡ ಬರುತ್ತೆ. ನೀವು ಇದನ್ನೇ ನಾನು ನಿಮ್ಗೆ ರೆಫರ್ ಮಾಡ್ತೀನಿ, ಯೂಸ್ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಫೇಸ್ ವಾಶ್ ಆಗಿದೆ. ಫಸ್ಟ್ ನಾವು ಮಾಡಬೇಕಾಗಿರೋದು ಮಾಯ್ಶ್ಚರೈಸರ್. ಸೊ ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಏನಪ್ಪ ಅಂದರೆ ಸೆಟಾಫಿಲ್ ಅವ್ರದ್ದೇ. ಸೊ ಇದು ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಡೈಲಿ ಯೂಸ್ಗಾದರೆ ನೀವು ಕೂಡ ಇದನ್ನೇ ಯೂಸ್ ಮಾಡಿ. ಅಕಸ್ಮಾತ್ ಮೇಕಪ್ ಸೊ ಈ ಥರ ಅದಕ್ಕೇನಾದರೂ ಆದರೆ ನಾನು ಬೇರೆನೇ ರೆಫರ್ ಮಾಡ್ತೀನಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವುದು ಅಂತ. ಡೈಲಿ ಯೂಸ್ಗೆ ಖಂಡಿತ ನೀವು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಕೂಡ ಖಂಡಿತ ನಿಮಗೆ ಸಿಗುತ್ತೆ. ಸೊ ಇದನ್ನು ನಾನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ.
ಅದಕ್ಕಿಂತ ಮೊದಲು ಹೇರ್ನ ಕಟ್ಕೊಳ್ಳಿ, ಬಿಕಾಸ್ ಹೇರೆಲ್ಲ ಫುಲ್ ಹಣೆಗೆ ಕಣ್ಣಿಗೆಲ್ಲ ಬರ್ತಿರುತ್ತಲ್ವ. ಸೊ ಹೇರ್ನ ಫಸ್ಟು ನೀಟಾಗಿ ಕಟ್ಕೊಳ್ಬೇಕು. ನಾನು ಹೇರ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೇಳಿದ್ನಲ್ಲ, ಮಾಯ್ಶ್ಚರೈಸರ್ ಸ್ವಲ್ಪ ತಗೊಳ್ಬೇಕು. ಎಸ್, ಕಾಣಿಸ್ತಿದ್ಯಾ? ಇದನ್ನು ಕರೆಕ್ಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಬೇಕು ನೀಟಾಗಿ. ಒಂದು 5 or 10 ಮಿನಿಟ್ಸ್ನ ಇದೇ ಥರ ಮಸಾಜ್ ಮಾಡ್ಕೊಳ್ಬೇಕು. ಇದೇ ಥರ ಎಲ್ಲ ಕಡೆ ಮಸಾಜ್ ಮಾಡ್ಕೊಳ್ಬೇಕು. ನಾವು ಎಲ್ಲ ಕಡೆ ಅಪ್ಲೈ ಆಗಬೇಕು ಅಲ್ವಾ, ಸೊ ಅದಕ್ಕೆ ನಾನು ನೆಕ್ಸ್ಟ್ ಯೂಸ್ ಮಾಡೋದು ಪ್ರೈಮರ್. ಸೊ ಕಾಣಿಸ್ತಿದ್ಯಾ? ಇದು ಪ್ರೈಮರ್ ಅಷ್ಟೇ ಅಲ್ಲ, 3 in 1 ಇದು. ಸೊ ಪ್ರೈಮರ್, ಪ್ರೊಟೆಕ್ಟರ್ ಆ್ಯಂಡ್ ಮಾಯ್ಶ್ಚರೈಸರ್. ಸೊ ನಾನು ಆ ಮಾಯ್ಶ್ಚರೈಸರ್ ಆದಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಇದು ತುಂಬ ಹೆಲ್ತಿ ಕೂಡ. ಇದು ಮೇಕಪ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ಕೂಡ ಸ್ಕಿನ್ ಕೇರ್ ರೂಟೀನಲ್ಲಿ ಇದನ್ನು ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಲಾಂಗ್ ಲಾಸ್ಟಿಂಗ್, ಆಯಿಲ್ ಫ್ರೀ. ಇದು ಕೂಡ ಫ್ರೆಂಡ್ಲಿ ಬಜೆಟ್. ಎಷ್ಟು ಅಂದರೆ ಖಾಲಿ 275. ಆರಾಮಾಗಿ ನೀವು ತಗೊಳ್ಬೋದು. ತುಂಬ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ಮೇಕಪ್ ಕೂಡ ಯೂಸ್ ಮಾಡ್ಬೋದು. ಮೇಕಪ್ಗೂ ಯೂಸ್ ಮಾಡ್ಬೋದು, ಸ್ಕಿನ್ ಕೇರ್ ರೂಟೀನ್ಗೂ ಯೂಸ್ ಮಾಡ್ಬೋದು. ಸೊ ಹೇಗೆ ಯೂಸ್ ಮಾಡೋದಂತ ಕಾಣಿಸ್ತೀನಿ. ಎಸ್, ಕಾಣಿಸ್ತಿದ್ಯಾ? ಇದು ಸ್ವಲ್ಪ ತಗೊಳ್ಬೇಕು, ಜಾಸ್ತಿ ಏನು ತೊಗೊಳೋದು ಬೇಕಾಗಿಲ್ಲ. ಸ್ವಲ್ಪ ತಗೊಂಡು ಜಸ್ಟ್ ನಾನು 2 ಕೈಯಿಂದ ಮಾಡ್ತೀನಿ. ಇದನ್ನು ಕರೆಕ್ಟಾಗಿ ಫೇಸ್ಗೆಲ್ಲ ಕಡೆ ಅಪ್ಲೈ ಮಾಡಬೇಕು. ಪ್ರೈಮರ್ ಆದಮೇಲೆ ನಾನು ಯೂಸ್ ಮಾಡೋದು ಸಿರಮ್. ಆ್ಯಕ್ಚುಲಿ ಅದು ನಿನ್ನೆ ಶೂಟ್ ಮುಗಿಸ್ಕೊಂಡು ಅಪ್ಲೈ ಮಾಡಿ, ಸೊ ಎಲ್ಲೋ ಎಲ್ಲಿಟ್ಟಿದ್ದೀನಿ ಅಂತ ಸಿಗ್ತಾನೆ ಎಲ್ಲ ಹುಡುಕಬೇಕು. ಸೊ ವಿಟಮಿನ್ ಸಿ ಸಿರಮ್ ನಾನು ಯೂಸ್ ಮಾಡೋದು. ಸೊ ಅದೇನಾದರೂ ಬೇಕಿದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ಆ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದಾಗಿದ್ದೆ ನಾನು ನನ್ನ ಲಿಪ್ಸ್ಗೆ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ತುಪ್ಪ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ಮನೇಲೇ ಸಿಗೋ ತುಪ್ಪನ ಯೂಸ್ ಮಾಡ್ಬೋದು. ಸೊ ನಾನು ಅದನ್ನೇ ಯೂಸ್ ಮಾಡೋದು. ಇದು ನಮ್ಮ ತುಟಿಗೆ ತುಂಬ ಹೆಲ್ದಿ ಕೂಡ ಹೌದು. ನೀವು ಕೂಡ ಇದನ್ನೇ ಯೂಸ್ ಮಾಡಿ. ಎಸ್, ನಾನು ಯೂಸ್ ಮಾಡೋ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಂದರೆ ಸನ್ಸ್ಕ್ರೀನ್. ನೀವು ಮನೇಲೇ ಇರೋದಾದರೆ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ಬೋದು. ಅಕಸ್ಮಾತ್ ಹೊರಗಡೆ ಹೋಗೋದಾದರೆ ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ಸ್ಕಿಪ್ ಮಾಡೋ ಹಾಗಿಲ್ಲ. ಬಿಕಾಸ್ ಇದು ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್. ನಾನು ಎಲ್ಲೇ ಹೋಗೋದಾದರೂ ನನ್ನ ಬ್ಯಾಗಲ್ಲಿ ಏನೇ ಇಲ್ಲ ಅಂದರೂ ಸನ್ಸ್ಕ್ರೀನ್ ಮಾತ್ರ ಇದ್ದೇ ಇರುತ್ತೆ. ಸೊ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಯಾವುದಪ್ಪ ಅಂದರೆ ಕಾಣಿಸ್ತಾ ಇರ್ಬೋದು. ಸೊ ಇದು ಸನ್ ಪ್ರೊಟೆಕ್ಟಿಂಗ್ ಸ್ಕಿನ್ ಲೈಟಿಂಗ್ ಅಲ್ಟ್ರಾ ಸ್ಮೂತ್ನಿಂಗ್ ಸನ್ಸ್ಕ್ರೀನ್. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಸೊ ಇದರಲ್ಲಿ ಇಲ್ಲ. ಸೊ ನಾನು ಬೇಕಿದ್ದರೆ ನಿಮಗೆ ಚೆಕ್ ಮಾಡಿ ಹೇಳ್ತೀನಿ. ಓಕೆ ಸಿಕ್ತು. 220 ಇದ್ರ ಪ್ರೈಸ್ ಬಂದುಬಿಟ್ಟು. ಸೊ ಕಡಿಮೆ ಪ್ರೈಸಲ್ಲಿ ಸಿಗ್ಬೋದೇನೋ, ಚಿಕ್ಕದಾಗಿರೋ ಇದೆ ಅದು. ನೀವು ಅದನ್ನು ಬೇಕಿದ್ದರೆ ಫಸ್ಟ್ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ಮಾತ್ರ ಸ್ಕಿಪ್ ಮಾಡಲೇಬೇಡಿ. ಇವಾಗ ಗೊತ್ತು ಹೊರಗಡೆ ಹೇಗೆ ಬಿಸಿಲು ಅಂತ. ಸೊ ನೀನು ಸನ್ಸ್ಕ್ರೀನ್ ಸ್ಕಿಪ್ ಮಾಡಿದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ನಮ್ಮ ಸ್ಕಿನ್ಗೆ. ಸೊ ಸ್ಕಿಪ್ ಮಾಡಲೇಬೇಡಿ. ಬಟ್ ನೈಟ್ ಮಾತ್ರ ನಾನು ಇದನ್ನು ಯೂಸ್ ಮಾಡಲ್ಲ. ಸೊ ನಾನು ನೈಟ್ ಯೂಸ್ ಮಾಡೋದು ಬೇರೆ ಯಾವುದೂ ಅಲ್ಲ, ಬಾಲು ಹರ್ಬಲ್ ಕುಂಕುಮಾದಿ. ಇದು ಫೇಸ್ ಗ್ಲೋಯಿಂಗ್ ಆಯಿಲ್. ಸೊ ಒಂದು 5-4 ಡೇಸಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಬೇಕು. ನಿಮ್ದು ಏನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ
1 ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿ. ಅಕಸ್ಮಾತ್ ನಿಮ್ಮದು ಡ್ರೈ ಸ್ಕಿನ್ ಏನಾದರೂ ಆಗಿದ್ದರೆ ಸೊ ನೀವು ಮಾರ್ನಿಂಗ್ವರೆಗೂ ಇಟ್ಕೊಂಡು ಮಾರ್ನಿಂಗ್ ಫೇಸ್ ವಾಶ್ ಮಾಡ್ಬೋದು. ಸೊ ಇದ್ರ ರಿಸಲ್ಟ್ಸ್ ನಿಮಗೆ ಸ್ವಲ್ಪ ದಿನ ಆಗಿದೆ ಹೇಳ್ತೀನಿ, ಬಿಕಾಸ್ ನಾನು ಯೂಸ್ ಮಾಡಿ ಒಂದು 4-5 ಡೇಸ್ ಆಯಿತು ಅಷ್ಟೇ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದ್ರ ರಿವ್ಯೂ ಕೂಡ ನಾನು ಹೇಳ್ತೀನಿ ನಿಮಗೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನಾನು ಇಷ್ಟೇ ಯೂಸ್ ಮಾಡೋದು, ಇದೇ ನನ್ನ ಸ್ಕಿನ್ ಕೇರ್ ರೂಟೀನ್, ತುಂಬ ಫ್ರೆಂಡ್ಲಿ ಬಜೆಟಲ್ಲಿದೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿದರೆ ನಾನು ಆನ್ಸರ್ ಮಾಡ್ತೀನಿ. ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕಿತ್ತು ಅಂದ್ರೂ ಕೂಡ ಕಮೆಂಟಲ್ಲೇ ತಿಳಿಸಿ, ನಾನು ಕಳಿಸ್ಕೊಡ್ತೀನಿ. ಏನಾದರೂ ಸಜೆಷನ್ಸ್ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಲಾಗ್ ಬೇಕು ಅನ್ನೋದನ್ನು ಕಮೆಂಟಲ್ಲೇ ತಿಳಿಸಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನು ನಾವು ಜಾಸ್ತಿ ಕುಡಿಬೇಕು, ಆದಷ್ಟು ಜಾಸ್ತಿ ಕುಡೀರಿ. ನಮ್ಮ ಸ್ಕಿನ್ಗೆ ತುಂಬ ಅಂದರೆ ಹೈಡ್ರೇಟಾಗಿ ಇಡೋಕ್ಕೆ ಹೆಲ್ಪ್ ಮಾಡೋದು ನೀರಿಂದ ಮಾತ್ರ ಸಾಧ್ಯ. ಆದಷ್ಟು ಜಾಸ್ತಿ ನೀರು ಕುಡೀರಿ. ಸೊ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಗೈಸ್.